ದರ್ಶನ್ಗೆ ಜೈಲು ಸಿಕ್ಕ ವಿಚಾರ ಕಾನೂನು ಮುಂದೆ ಎಲ್ಲರೂ ಸಮಾನರು ರಮ್ಯಾ ಹೇಳಿರುವಂತದ್ದು. ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ. ತೀರ್ಪು ಇವತ್ತು ಬಲವಾದ ಸಂದೇಶವನ್ನು ರವಾನಿಸಿದೆ. ಕಾನೂನನ್ನ ನಿಮ್ಮ ಕೈಗೆ ತೆಗೆದುಕೋಬೇಡಿ. ಇನ್ಸ್ಟಾಗ್ರಾಂನಲ್ಲಿ ನಟಿ ರಮ್ಯಾ ಸಂದೇಶವನ್ನ ಕಳಿಸಿದ್ದಾರೆ. ದರ್ಶನ್ಗೆ ಜೈಲು ಬೆನ್ನಲ್ಲೇ ರಮ್ಯಾ ಇನ್ಸ್ಟಾ ಸಂದೇಶ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ. ಕಾನೂನನ್ನ ಕೈಗೆ ತೆಗೆದುಕೊಳ್ಳುವ ಕೆಲಸ ಮಾಡಬೇಡಿ. ತೀರ್ಪು ಇವತ್ತು ಬಲವಾದ ಸಂದೇಶವನ್ನು ರವಾನೆ ಮಾಡಿದೆ. ಯಾವುದೇ ಕಾರಣಕ್ಕೂ ಕಾನೂನನ್ನ ನಿಮ್ಮ ಕೈಗೆ ತಗೋಬೇಡಿ ಅಂತ ಹೇಳಿ ನೇರವಾಗಿ ದರ್ಶನ್ ಅಭಿಮಾನಿಗಳಿಗೆ ಹೇಳಿದಂಗಿದೆ ರಮ್ಯಾ ಅವರು. ಯಾಕಂದ್ರೆ ಇದೇ ರಮ್ಯಾ ಅವರಿಗೆ ದರ್ಶನ್ ಅಭಿಮಾನಿಗಳು ಯಾವ ರೀತಿ ಕಮೆಂಟ್ ಮಾಡಿದ್ರು, ಅದು ಯಾವ ರೀತಿ ಕೇಸ್ ಆಯ್ತು, ಮತ್ತೆ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ರು ತಮಗೆಲ್ಲ ಗೊತ್ತಿದೆ. ಈಗ ದರ್ಶನ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಪ್ರಕಟವಾಗ್ತಾ ಇದ್ದಂತೆ ಈಗ ರಮ್ಯಾ ಒಂದು ಪೋಸ್ಟ್ ಮಾಡಿದ್ದಾರೆ. ರಮ್ಯಾ ಅವರ ಆ ಪೋಸ್ಟ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ದರ್ಶನ್ಗೆ ಜೈಲು ಸಿಕ್ಕ ವಿಚಾರ ಕಾನೂನು ಮುಂದೆ ಎಲ್ಲರೂ ಸಮಾನರು ರಮ್ಯಾ ಹೇಳಿರುವಂತದ್ದು. ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ. ತೀರ್ಪು ಇವತ್ತು ಬಲವಾದ ಸಂದೇಶವನ್ನು ರವಾನಿಸಿದೆ. ಕಾನೂನನ್ನ ನಿಮ್ಮ ಕೈಗೆ ತೆಗೆದುಕೋಬೇಡಿ. ಇನ್ಸ್ಟಾಗ್ರಾಂನಲ್ಲಿ ನಟಿ ರಮ್ಯಾ ಸಂದೇಶವನ್ನ ಕಳಿಸಿದ್ದಾರೆ. ದರ್ಶನ್ಗೆ ಜೈಲು ಬೆನ್ನಲ್ಲೇ ರಮ್ಯಾ ಇನ್ಸ್ಟಾ ಸಂದೇಶ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ. ಕಾನೂನನ್ನ ಕೈಗೆ ತೆಗೆದುಕೊಳ್ಳುವ ಕೆಲಸ ಮಾಡಬೇಡಿ. ತೀರ್ಪು ಇವತ್ತು ಬಲವಾದ ಸಂದೇಶವನ್ನು ರವಾನೆ ಮಾಡಿದೆ. ಯಾವುದೇ ಕಾರಣಕ್ಕೂ ಕಾನೂನನ್ನ ನಿಮ್ಮ ಕೈಗೆ ತಗೋಬೇಡಿ ಅಂತ ಹೇಳಿ ನೇರವಾಗಿ ದರ್ಶನ್ ಅಭಿಮಾನಿಗಳಿಗೆ ಹೇಳಿದಂಗಿದೆ ರಮ್ಯಾ ಅವರು. ಯಾಕಂದ್ರೆ ಇದೇ ರಮ್ಯಾ ಅವರಿಗೆ ದರ್ಶನ್ ಅಭಿಮಾನಿಗಳು ಯಾವ ರೀತಿ ಕಮೆಂಟ್ ಮಾಡಿದ್ರು, ಅದು ಯಾವ ರೀತಿ ಕೇಸ್ ಆಯ್ತು, ಮತ್ತೆ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ರು ತಮಗೆಲ್ಲ ಗೊತ್ತಿದೆ. ಈಗ ದರ್ಶನ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಪ್ರಕಟವಾಗ್ತಾ ಇದ್ದಂತೆ ಈಗ ರಮ್ಯಾ ಒಂದು ಪೋಸ್ಟ್ ಮಾಡಿದ್ದಾರೆ. ರಮ್ಯಾ ಅವರ ಆ ಪೋಸ್ಟ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ದರ್ಶನ್ಗೆ ಜೈಲು ಸಿಕ್ಕ ವಿಚಾರ ಕಾನೂನು ಮುಂದೆ ಎಲ್ಲರೂ ಸಮಾನರು ರಮ್ಯಾ ಹೇಳಿರುವಂತದ್ದು. ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ. ತೀರ್ಪು ಇವತ್ತು ಬಲವಾದ ಸಂದೇಶವನ್ನು ರವಾನಿಸಿದೆ. ಕಾನೂನನ್ನ ನಿಮ್ಮ ಕೈಗೆ ತೆಗೆದುಕೋಬೇಡಿ. ಇನ್ಸ್ಟಾಗ್ರಾಂನಲ್ಲಿ ನಟಿ ರಮ್ಯಾ ಸಂದೇಶವನ್ನ ಕಳಿಸಿದ್ದಾರೆ. ದರ್ಶನ್ಗೆ ಜೈಲು ಬೆನ್ನಲ್ಲೇ ರಮ್ಯಾ ಇನ್ಸ್ಟಾ ಸಂದೇಶ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ. ಕಾನೂನನ್ನ ಕೈಗೆ ತೆಗೆದುಕೊಳ್ಳುವ ಕೆಲಸ ಮಾಡಬೇಡಿ. ತೀರ್ಪು ಇವತ್ತು ಬಲವಾದ ಸಂದೇಶವನ್ನು ರವಾನೆ ಮಾಡಿದೆ. ಯಾವುದೇ ಕಾರಣಕ್ಕೂ ಕಾನೂನನ್ನ ನಿಮ್ಮ ಕೈಗೆ ತಗೋಬೇಡಿ ಅಂತ ಹೇಳಿ ನೇರವಾಗಿ ದರ್ಶನ್ ಅಭಿಮಾನಿಗಳಿಗೆ ಹೇಳಿದಂಗಿದೆ ರಮ್ಯಾ ಅವರು. ಯಾಕಂದ್ರೆ ಇದೇ ರಮ್ಯಾ ಅವರಿಗೆ ದರ್ಶನ್ ಅಭಿಮಾನಿಗಳು ಯಾವ ರೀತಿ ಕಮೆಂಟ್ ಮಾಡಿದ್ರು, ಅದು ಯಾವ ರೀತಿ ಕೇಸ್ ಆಯ್ತು, ಮತ್ತೆ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ರು ತಮಗೆಲ್ಲ ಗೊತ್ತಿದೆ. ಈಗ ದರ್ಶನ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಪ್ರಕಟವಾಗ್ತಾ ಇದ್ದಂತೆ ಈಗ ರಮ್ಯಾ ಒಂದು ಪೋಸ್ಟ್ ಮಾಡಿದ್ದಾರೆ.
ರಮ್ಯಾ ಅವರ ಆ ಪೋಸ್ಟ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ದರ್ಶನ್ಗೆ ಜೈಲು ಸಿಕ್ಕ ವಿಚಾರ, ಕಾನೂನು ಮುಂದೆ ಎಲ್ಲರೂ ಸಮಾನರು ರಮ್ಯಾ ಹೇಳಿರುವಂತದ್ದು. ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ, ತೀರ್ಪು ಇವತ್ತು ಬಲವಾದ ಸಂದೇಶವನ್ನು ರವಾನಿಸಿದೆ. ಕಾನೂನನ್ನ ನಿಮ್ಮ ಕೈಗೆ ತೆಗೆದುಕೋಬೇಡಿ. ಇನ್ಸ್ಟಾಗ್ರಾಂನಲ್ಲಿ ನಟಿ ರಮ್ಯಾ ಸಂದೇಶವನ್ನ ಕಳಿಸಿದ್ದಾರೆ. ದರ್ಶನ್ಗೆ ಜೈಲು ಬೆನ್ನಲ್ಲೇ ರಮ್ಯಾ ಇನ್ಸ್ಟಾ ಸಂದೇಶ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ, ಕಾನೂನನ್ನ ಕೈಗೆ ತೆಗೆದುಕೊಳ್ಳುವ ಕೆಲಸ ಮಾಡಬೇಡಿ. ತೀರ್ಪು ಇವತ್ತು ಬಲವಾದ ಸಂದೇಶವನ್ನು ರವಾನೆ ಮಾಡಿದೆ. ಯಾವುದೇ ಕಾರಣಕ್ಕೂ ಕಾನೂನನ್ನ ನಿಮ್ಮ ಕೈಗೆ ತಗೋಬೇಡಿ ಅಂತ ಹೇಳಿ ನೇರವಾಗಿ ದರ್ಶನ್ ಮತ್ತು ದರ್ಶನ್ ಅಭಿಮಾನಿಗಳಿಗೆ ಹೇಳಿದಂಗಿದೆ ರಮ್ಯಾ ಅವರು. ಯಾಕಂದ್ರೆ ಇದೇ ರಮ್ಯಾ ಅವರಿಗೆ ದರ್ಶನ್ ಅಭಿಮಾನಿಗಳು ಯಾವ ರೀತಿ ಕಮೆಂಟ್ ಮಾಡಿದ್ರು, ಅದು ಯಾವ ರೀತಿ ಕೇಸ್ ಆಯ್ತು, ಮತ್ತೆ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ರು ತಮಗೆಲ್ಲ ಗೊತ್ತಿದೆ. ಈಗ ದರ್ಶನ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಪ್ರಕಟವಾಗ್ತಾ ಇದ್ದಂತೆ ಈಗ ರಮ್ಯಾ ಒಂದು ಪೋಸ್ಟ್ ಮಾಡಿದ್ದಾರೆ. ರಮ್ಯಾ ಅವರ ಆ ಪೋಸ್ಟ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ದರ್ಶನ್ಗೆ ಜೈಲು ಸಿಕ್ಕ ವಿಚಾರ, ಕಾನೂನು ಮುಂದೆ ಎಲ್ಲರೂ ಸಮಾನರು ರಮ್ಯಾ ಹೇಳಿರುವಂತದ್ದು. ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ, ತೀರ್ಪು ಇವತ್ತು ಬಲವಾದ ಸಂದೇಶವನ್ನು ರವಾನಿಸಿದೆ. ಕಾನೂನನ್ನ ನಿಮ್ಮ ಕೈಗೆ ತೆಗೆದುಕೋಬೇಡಿ. ಇನ್ಸ್ಟಾಗ್ರಾಂನಲ್ಲಿ ನಟಿ ರಮ್ಯಾ ಸಂದೇಶವನ್ನ ಕಳಿಸಿದ್ದಾರೆ. ದರ್ಶನ್ಗೆ ಜೈಲು ಬೆನ್ನಲ್ಲೇ ರಮ್ಯಾ ಇನ್ಸ್ಟಾ ಸಂದೇಶ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ, ಕಾನೂನನ್ನ ಕೈಗೆ ತೆಗೆದುಕೊಳ್ಳುವ ಕೆಲಸ ಮಾಡಬೇಡಿ. ತೀರ್ಪು ಇವತ್ತು ಬಲವಾದ ಸಂದೇಶವನ್ನು ರವಾನೆ ಮಾಡಿದೆ. ಯಾವುದೇ ಕಾರಣಕ್ಕೂ ಕಾನೂನನ್ನ ನಿಮ್ಮ ಕೈಗೆ ತಗೋಬೇಡಿ ಅಂತ ಹೇಳಿ ನೇರವಾಗಿ ದರ್ಶನ್ ಮತ್ತು ದರ್ಶನ್ ಅಭಿಮಾನಿಗಳಿಗೆ ಹೇಳಿದಂಗಿದೆ ರಮ್ಯಾ ಅವರು. ಯಾಕಂದ್ರೆ ಇದೇ ರಮ್ಯಾ ಅವರಿಗೆ ದರ್ಶನ್ ಅಭಿಮಾನಿಗಳು ಯಾವ ರೀತಿ ಕಮೆಂಟ್ ಮಾಡಿದ್ರು, ಅದು ಯಾವ ರೀತಿ ಕೇಸ್ ಆಯ್ತು, ಮತ್ತೆ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ರು ತಮಗೆಲ್ಲ ಗೊತ್ತಿದೆ. ಈಗ ದರ್ಶನ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಪ್ರಕಟವಾಗ್ತಾ ಇದ್ದಂತೆ ಈಗ ರಮ್ಯಾ ಒಂದು ಪೋಸ್ಟ್ ಮಾಡಿದ್ದಾರೆ. ರಮ್ಯಾ ಅವರ ಆ ಪೋಸ್ಟ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನ.